ಕಠಿಣ ಕಾರ್ಯವನ್ನು ಸಿದ್ಧಿ ಮಾಡುವಂತಹ ಮಂತ್ರ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಸರ್ವಾನ್ ಲೋಕಾನ್ ಸುಸಂಹೃತ್ಯ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸೃಷ್ಟಂ ಶಕ್ತೋ ರಾಮೋ ಮಹಾಯಶಃ. ಸೊ ಅದಕ್ಕೆ ರಾಮನ ಮೇಲೆ ಭಾರ ಹಾಕಬೇಕು. ಯಾವುದರ ಮೇಲೆ? ರಾಮನ ಮೇಲೆ ಯಾಕೆ ಭಾರ ಹಾಕಬೇಕು ಅಂತಂತಂದ್ರೆ, ನಮ್ಮ ಜೀವನದ ಸೇತುವೆ ಸರಿಯಾಗಿ ನೀರಿನ ಮೇಲೆ ನಡಿಬೇಕು ಅಂತಂತಂದರೆ ರಾಮನ ಮೇಲೆ ಭಾರ ಹಾಕಬೇಕು. ಬೇರೆ ಯಾರ ಮೇಲೂ ಭಾರ ಹಾಕಿದರೆ ನಡೆಯೋದಿಲ್ಲ, ರಾಮನ ಮೇಲೆ ಭಾರ. ಸೊ ಅದಕ್ಕೆ ನಾವು ಮಾತಾಡೋ ಮುಂದಾಗ ಏನಂತ ಹೇಳ್ತೇವೆ ಅಂತಂದರೆ, ನೀವು ಹೆಂಗಿದ್ದೀರಿ ಅಂತ ಕೇಳಿದ್ರೆ ಆರಾಮ ಅಂತ ಹೇಳ್ತೇವೆ. ಸೊ ಆರಾಮ್ ಅಂತನ್ನುವ ಶಬ್ದಕ್ಕೆ ಏನಂತ ಅರ್ಥ ಅಂತಂತಂದರೆ, ಆರಾಮ ಇಟ್ಟ ಹಾಗೆ ನಾವು ಇದ್ದೇವೆ. ಆರಾಮ ಶಬ್ದದ ಅರ್ಥ ಏನು ಅಂತಂತಂದ್ರೆ, ಆ ಭಗವಂತ ಶ್ರೀರಾಮಚಂದ್ರ ನಮ್ಮನ್ನು ಹೆಂಗಿಟ್ಟಾನೋ ಹಂಗೆ ನಾವು ಇದ್ದೇವೆ ಅಂತನ್ನುವಂತಹ ಅರ್ಥದೊಳಗೆ ಆ ರಾಮ ಶಬ್ದ, ಆರಾಮ ಶಬ್ದ ಅಂತನ್ನೋದು ಹೋಗ್ತದೆ. ಸೊ ಅದಕ್ಕೆ ನಾವು ಆರಾಮ್ ಅಂತ ಯಾಕಂತೀವಿ ಅಂತಂದರೆ ಇದೇ ಕಾರಣಕ್ಕೆ ನಾವು ಹೇಳುವಂಥದ್ದು. ಅದಕ್ಕೆ ಸರ್ವಾನ್ ಲೋಕಾನ್ ಸುಸಂಹೃತ್ಯ, ಎಲ್ಲ ಲೋಕಗಳು ಅಂದ್ರೆ ಈ ಮಂತ್ರವನ್ನು ಹೇಳಿಕೊಂಡು ಅಕಸ್ಮಾತಾಗಿ ನೀವು ಈ ಜಗತ್ತಲ್ಲ ಅತಳ ವಿತಳ ಸುತಳ ಪಾತಾಳ ತಳತಳಗಳಲ್ಲಿ ನಿಮಗೆ ಎಲ್ಲೇ ಕೆಲಸ ಇದ್ದರೂ ಕೂಡ ಅವಶ್ಯವಾಗಿ ನೀವು ಈ ಅರಿಶಿಣ ಬೇರನ್ನು ತೆಗೆದುಕೊಂಡು, ಅಭಿಮಂತ್ರಿತವಾದಂತಹ ಅರಿಶಿಣ ಬೇರನ್ನು ತೆಗೆದುಕೊಂಡು ನೀವು ಹೊರಟ್ರಿ ಅಂತಂತಂದರೆ ನಿಮ್ಮ ಕೆಲಸ ಕಾರ್ಯಗಳು ಅವಶ್ಯಕವಲ್ಲ, 100% ಆಗ್ತದೆ. ಸೊ ಅದಕ್ಕೆ ಸರ್ವಾನ್ ಲೋಕಾನ್ ಸುಸಂಹೃತ್ಯ, ಎಲ್ಲ ಲೋಕಗಳನ್ನು ಸುಸಂಹೃತ್ಯ ಒಂದು ಕಡೆಗೆ ಮಾಡಿದಾಗ ಆ ಭಗವಂತನ ಅನುಗ್ರಹದಿಂದ ನಡೆಯುವಂತಹ ಈ ಎಲ್ಲ ಲೋಕಗಳು, ಇದನ್ನು ಅರ್ಥ ಮಾಡ್ಕೊಂಬಿಡ್ರಿ. ಎಲ್ಲ ಜೀವರಾಶಿಗಳು, ಸಭೂತಾನ್ ಸಚರಾಚರಾನ್, ಎಲ್ಲ ಜೀವರಾಶಿಗಳು, ಒಂದು ಕ್ರಿಮಿ, ಒಂದು ಕೀಟ, ಒಂದು ಪಿಪೀಲಿಕ, ಒಂದು ಸಣ್ಣ ಸಣ್ಣ ಹುಳ, ಒಂದು ಸಣ್ಣ ಸಣ್ಣ ಹುಪ್ಪಡಿ, ಇವೆಲ್ಲ ಮೊದಲು ಮಾಡಿಕೊಂಡು ಎಲ್ಲವೂ ಕೂಡ ಸಚರಾಚರಾನ್ ಸಭೂತಾನ್ ಅಂದರೆ ಪಂಚಮಹಾಭೂತಗಳು ಉಳ್ಳಂತಹ ಈ ದೇಹ, ಮತ್ತು ಅದೇ ರೀತಿಯಾಗಿ ಸಚರಾಚರಾನ್, ಸೊ ಎಲ್ಲ ಸಣ್ಣ ಪುಟ್ಟ ಚಿಕ್ಕ ಪ್ರಾಣಿಗಳಿಂದ ಹುಡುಕೊಂಡು ಕ್ರಿಮಿ ಕೀಟ, ಹುಲಿ, ರಾಕ್ಷಸ, ಕರಡಿ, ಸಿಂಹ, ಮತ್ತೊಂದು ಪ್ರಾಣಿಗಳು ಎಲ್ಲೆಲ್ಲಿ ಎಷ್ಟೆಷ್ಟವ ಅವೆಲ್ಲವೂ ಕೂಡ ಪುನರೇವ ತಥಾ ಸೃಷ್ಟಂ, ಜೀವ ಇದ್ದಂತಹ ವಸ್ತುಗಳಿರ್ಬೋದು, ಜೀವ ಇಲ್ಲದೇ ಇರತಕ್ಕಂತಹ ವಸ್ತುಗಳಿರ್ಬೋದು, ಚೇತನಗಳಿರ್ಬೋದು, ಇದೆಲ್ಲವೂ ಕೂಡ ವಿಶೇಷವಾಗಿ ನಡೆಯುವಂಥದ್ದು ಯಾರ ಹೆಸರಿನ ಮೇಲೆ ಅಂತಂದರೆ ಭಗವಂತ, ಆ ಪರಮಾತ್ಮ, ಆ ದೈವ, ವಿಶೇಷವಾಗಿ ರಕ್ಷಕ, ಎಲ್ಲ ರೀತಿಯಾದಂತಹ ಪ್ರಾಣಿಗಳಿಗೆ ಶಿಕ್ಷಕ, ಎಲ್ಲ ರೀತಿಯಾದಂತಹ ಮಾರ್ಗ ಪ್ರದರ್ಶಕ ಭಗವಾನ್ ಶ್ರೀರಾಮನಿಂದ. ಸೊ ಅಂತಹ ಶ್ರೀರಾಮದೇವರ ಒಂದು ಸ್ಮರಣೆಯನ್ನು ಮಾಡುವಂತಹ ಮಂತ್ರ ಪುನರೇವ ತಥಾ ಸೃಷ್ಟಂ. ಪುನರೇವ ತಥಾ ಸೃಷ್ಟಂ, ಪುನರೇವ ಅಂತಂತಂದ್ರೆ ಹೊಸತಾಗಿಯೇ ಸೃಷ್ಟಿ ಮಾಡಿಬಿಡ್ತಾನೆ ಭಗವಂತ. ಸೊ ನಮಗೋಸ್ಕರವಾಗಿ ನಾವು ಆ ಅರಿಶಿಣ ಬೇರನ್ನು ತೆಗೆದುಕೊಂಡು ಹೋದಾಗ ನಮಗಿರುವಂತಹ ಧೈರ್ಯವೇ ಬೇರೆ, ಆ ಭಗವಾನ್ ಶ್ರೀರಾಮನ ವಿಶೇಷವಾದಂಥ ಅನುಗ್ರಹವೇ ಬೇರೆ. ಸೊ ಅಂತಹ ಶ್ರೀರಾಮನ ಅನುಗ್ರಹವನ್ನು ಪಡೆದುಕೊಂಡು ಪುನರೇವ ತಥಾ ಸೃಷ್ಟಂ, ಸೊ ಮತ್ತೊಮ್ಮೆ ಹೊಳ್ಳಿ ಸೃಷ್ಟಿಯಾಗಿದೆ ಏನೋ ಅಂತನ್ನುವಂತೆ ನಾವು ಅದನ್ನು ತೆಗೆದುಕೊಂಡು ಹೋಗ್ತೇವೆ. ಸೊ ಪುನರೇವ ತಥಾ ಸೃಷ್ಟಂ ಶಕ್ತೋ ರಾಮೋ ಮಹಾಯಶಃ. ಸೊ ಇಂತಹ ಶಕ್ತಿ ಇರೋದು ಆ ರಾಮನಿಗೆ ಒಬ್ಬನಿಗೆ ಮಾತ್ರ. ಪುನರೇವ ತಥಾ ಸೃಷ್ಟಂ ಶಕ್ತೋ ರಾಮೋ ಮಹಾಯಶಃ. ಈ ಶ್ಲೋಕದ ಪಾರಾಯಣವನ್ನು ಮಾಡಿ ನಿಮಗೆ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಸಿದ್ಧಿಯಾಗ್ತದೆ.